ಸರ್ಕಾರದ ಜಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಡ್ಡಿ. ಪಂಪ್ಸೆಟ್ ರಾಂಬಾಬುನಿಂದ ದಲಿತರ ಮೇಲೆ ದೌರ್ಜನ್ಯ. ನಮ್ಮ ಮನೆ ಪಕ್ಕದಲ್ಲಿ ಯಾವುದೇ ಕಟ್ಟಡ ಕಟ್ಟಬಾರದೆಂದು ತಾಕೀತು. ಗ್ರಾಮದ ಜನರ ಸಮ್ಮತಿ ಇದ್ದರೂ ರಾಂಬಾಬು ಅವರಿಂದ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿ. ಸರ್ಕಾರದ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ಟಲು ಧನಿಕರ ದೌರ್ಜನ್ಯ. ಸರ್ಕಾರ ಅಂದರೆ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯಿತಿಯವರು ಹಲವಾರು ಗ್ರಾಮಗಳಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋ ಒಂದು ಸಲುವಾಗಿ ಇವತ್ತು ಊರಿನ ಗುರು ಹಿರಿಯರಾಯಿತು, ಮುಖಂಡರುಗಳಾಯಿತು, ಸರ್ವ ಜನತೆಗಳಾಯಿತು ಒಂದು ನಿರ್ದಿಷ್ಟವಾದಂಥ ಒಂದು ಜಾಗವನ್ನು ಸ್ಥಳವನ್ನು ನಾವು ಜನತಾ ಕ್ಯಾಂಪು ಅಂದರೆ ಬಸವಣ್ಣ ಕ್ಯಾಂಪಿನ ಒಂದು ಭಾಗವಾದಂಥ ಜನತಾ ಕಾಲೋನಿಯಲ್ಲಿ ಒಂದು ಜಾಗವನ್ನು ಒಂದು ಸ್ಥಳವನ್ನು ನಾವು ಇವತ್ತು ಗುರುತಿಸಿಕೊಂಡು ಈ ಒಂದು ಬ್ಯಾನರ್ ಹಾಕೋದ್ರ ಮೂಲಕ ಈ ಜಾಗ ಅಂಬೇಡ್ಕರ್ ಭವನಕ್ಕೆ ಸೇರಿದ್ದು ಅಂತಂದು ಗುರುತಿಸಿಕೊಳ್ಳಲು ನಾವು ಇವತ್ತು ಹೆಮ್ಮೆ ಪಡ್ತೀವಿ ಅಂತ ವಿಷಯ ಆಗೈತಿ ಇದು. ಅದಲ್ಲದೆ ಇದಕ್ಕಾಗಿ ಹಲವಾರು ವಿಧವಾದಂಥ ತೊಂದರೆಗಳು ಕೂಡ ನಮ್ಮಲ್ಲಿ ಈಗ ಕಾಣ್ತಾ ಇದ್ದಾವೆ. ಏನಪ್ಪ ಅಂತಂದರೆ ನಿರ್ದಿಷ್ಟವಾದಂಥ ಒಂದು ಜಾಗದು ಸರ್ಕಾರಕ್ಕೆ ಸೀಮಿತವಾದಂಥ ಜಾಗದಲ್ಲಿ ಇದು ನಮ್ಮದು ಅನ್ನೋ ಒಂದು ಕೂಗು ಇವತ್ತು ಕೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು AWU ಅಂತಂದರೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಕ್ಕೆ ನಾವು ನಮ್ಮದು ಅಂತ ಅಂತಿದ್ದಾರೆ. ಅಂದರೆ ಇಲ್ಲಿ ಸಾವಿರಾರು ಅಂದರೆ ಸುಮಾರು 40-45 ವರ್ಷಗಳಿಂದ ಬಂದಂಥ ನಾವೆಲ್ಲರುಗಳು ಕೂಡ ನಮಗೆ ನಿರ್ದಿಷ್ಟವಾದಂಥ ಮನೆಗಳಿಲ್ಲ, ನಿರ್ದಿಷ್ಟವಾದಂಥ ನಮಗೆ ಹಕ್ಕುಗಳಿಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ಏನಪ್ಪ ಅಂತಂದರೆ ಈ ಜಾಗ ನಮ್ಮದು ಅನ್ನೋದು ಸರಿಯಲ್ಲದ ಮಾತಾಗಿರುತ್ತೆ. ಅದಕ್ಕಾಗಿ ಇದನ್ನು ಸರ್ಕಾರಕ್ಕೆ ನಾವು ಈ ಒಂದು ಗಮನವನ್ನು ಏನು ಹರಿಸ್ತಿದ್ದೀವಪ್ಪ ಅಂದರೆ ಈ ಜಾಗವನ್ನು ನಮ್ಮ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭವನವನ್ನು ನಿರ್ಮಿಸಲು ಈ ಜಾಗವನ್ನು ಸರ್ಕಾರದವರು ಅನುವು ಮಾಡಿಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಭವನವನ್ನು ನಿರ್ಮಾಣ ಮಾಡಲು ಸಹಾಯ ಮಾಡಬೇಕಂತಂದು ಕೇಳ್ಕೊಳ್ತೇವೆ. ನಮಸ್ಕಾರ. ನಾವು ಇಲ್ಲಿ ಜನತಾ ಕ್ಯಾಂಪ್ ನಿವಾಸಿಗಳಾಗಿದ್ದು ಈ ಜಾಗ ಜಿಲ್ಲಾ ಪಂಚಾಯತಿಯಿಂದ ಅಂಬೇಡ್ಕರ್ ಸಮುದಾಯ ಭವನ ಅಂತೇಳಿ ಬಂದಿದೆ. ಈ ಜಾಗ ನಮಗೆ ಯಾವುದೇ ಹೆಸರು ಯಾರೇ ವ್ಯಕ್ತಿಗಳಲ್ಲಿ ಯಾವುದೇ ವ್ಯಕ್ತಿಗಳ ಮೇಲೆ ಹೆಸರು ಮೇಲೆ ಇಲ್ಲ. ಇದೆಲ್ಲ ಈ ಊರಲ್ಲಿರೋದು ಎಲ್ಲ ಜಾಗ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದಾಗಿದೆ. ಈ ಜಾಗದಲ್ಲಿ ನಾವು ಸಮುದಾಯ ಭವನ ಕಟ್ಟಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಬಟ್ ಈ ಜಾಗದ ಓನರ್ಗಳೇನಂತಿದ್ದಾರೆ ಅಂದರೆ ಕೊಡ್ತಾ ಇಲ್ಲ. ಇದು ಕಬ್ಜಾ ಅನ್ನೋಕ್ಕಿಂತ ಎಲ್ಲರೂ ಇದೀವಲ್ಲ, ಹಾಗಾಗಿ ಈ ಜಾಗದಿಂದ ನಾವು ಇದೀವಿ ಅಂತೇಳಿ ಅವ್ರು ಕೊಡ್ತಾ ಇಲ್ಲ. ನಾವು ಈ ಜಾಗವನ್ನು ತೊಗೋಬೇಕಂತ ಗೌರ್ಮೆಂಟಿಂದ ಆದೇಶ ಬಂದಿದೆ ನಮಗೆ, ಈ ಜಾಗದಲ್ಲಿ ಕಟ್ಟ್ರಿ ಅಂತೇಳಿ. ಹಂಗಾಗಿ ನಾವು ಇವತ್ತೆಲ್ಲ ಈ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಸಮುದಾಯ ಭವನ ಕಟ್ಟಲಿಕ್ಕೆ ಅಂತೇಳಿ ತೊಗೊಂಡಿದ್ವಿ. ಇದಕ್ಕಾಗಿ ನಮ್ಮ ಊರಿನೆಲ್ಲ ಬೆಂಬಲ ಇದೆ. ಬಟ್ ಈ ಜಾಗದವ್ರು ಮಾತ್ರ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಈ ಜಾಗ ನಮ್ಗೆ ಬೇಕಂತೇಳಿ ನಾವು ಗೌರ್ಮೆಂಟ್ಗೆ ಅರ್ಜಿ ಹಾಕಿದ್ವಿ. ಗೌರ್ಮೆಂಟ್ ಅವ್ರು ನಾಳೆ ಬಂದು ಮಾತಾಡ್ತಾ ಇದ್ದಾರಂತೆ.